ಎಲ್ರಿಗೂ ನಮಸ್ಕಾರ. ಇವತ್ತ ಮತ್ತೊಂದು ಮೂವಿ ಬಗ್ಗೆ ಅಂದ್ರೆ ಮೂವಿ ಸ್ಟೋರಿ ಹೇಳಾಕ್ ಬಂದನ್ರಿ. ಆ ಮೂವಿ ಹೆಸರು ಏನಪ್ಪಾ ಅಂದ್ರೆ ಹಿಂದಿ ಡಬ್ಡ್ ಮೂವಿ ರೀ, ದ ಡಿಜಿಟಲ್ ಥೀಪ್. ಬರ್ರಿ ಈ ಸ್ಟೋರಿ ಹೆಂಗೈತಿ ಏನೈತಿ ಅಂತ ನೋಡ್ಕೊಂಡ್ ಬರೋಣ. ಓವರ್ ಆಲ್ ಸ್ಟೋರಿ ಹೆಂಗ್ ಹೋಗೈತಪ್ಪ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದೊಳಗ ನಾವು ಹೆಂಗ್ ಆಕ್ಟಿವ್ ಇರ್ತೀವಲ್ಲ ಅದ್ರ ಬದ್ದಲ ಮೂವಿ ಐತ್ರಿ. ಬರ್ರಿ ತಡ ಮಾಡಲ್ದ ಮೂವಿ ಹೆಂಗೈತಿ ಏನಿಲ್ಲ ಅಂತ ನೋಡ್ಕೊಂಡ್ ಬರೋಣ್ರಿ. ಹಂಗ ಈ ವಿಡಿಯೋಗಳು ಯಾರು ನೋಡಾಕತ್ತಾರಿ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ತಡ ಮಾಡಲ್ದ ನಮ್ ಮೂವಿ ಕಡೆ ಹೋಗುಣ್ರಿ. ಮೂವಿ ಶುರು ಆಕತ್ರಿ. ಮೂವಿ ಶುರು ಆದ ಬಳಿಕ ಫಸ್ಟ್ ತೋರ್ಸೋದು ಏನಂದ್ರ ಪೊಲೀಸ್ ಹೆಡ್ ಕ್ವಾರ್ಟರ್ಸ್. ಅಲ್ಲಿ ನಮಗ ಐಜಿ ಅವ್ರನ್ನ ತೋರಿಸ್ತಾರ. ಐಜಿ ನಮ್ ಹೀರೋಗ ವಿವಿಐಪಿ ಫೋನ್ ನಂಬರ್ ಲಿಸ್ಟ್ ಕೊಟ್ಟ. ಆ ಲಿಸ್ಟ್ ಒಳಗೆ ಇರ್ತಕ್ಕಂಥ ಫೋನ್ ನಂಬರ್‌ಗಳದ ಎಲ್ಲರದು ಫೋನ್ ಟ್ಯಾಪಿಂಗ್ ಮಾಡತ್ ಹೇಳ್ತಾರೆ. ಫೋನ್ ಟ್ಯಾಪಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಗವರ್ನಮೆಂಟ್ ವತಿಯಿಂದ ಅವ್ರು ಇರ್ತಾರು. ಅವ್ರಿಗೆ ಏನೋ ದೇಶಕ್ಕೆ ಸಂಚು ನಡತ್ತೆ ಅಂದ್ರೆ ಆ ಫೋನ್ ನಂಬರ್‌ಗಳನ್ನ ಕೇಳುವಂತದ್ ಒಂದು ಪದ್ಧತಿ ಅವ್ರ ತೆಗಿರ್ತೈತ್ರಿ. ಹಿಂಗ ಹೀರೋಗ್ ಹೇಳಿ ಅಷ್ಟು ನಂಬರ್‌ಗಳನ್ನ ಕೊಡ್ತಾರ್ರಿ ಹೀರೋ. ಫೋನ್ ಟ್ಯಾಪಿಂಗ್ ಸಿಕ್ಕ ಬಳಕ ನಮ್ ಹೀರೋ ಏನ್ ಮಾಡಾಕತ್ತಾನು, ಕುಲ್ಲ ಇದ್ದಾಗ ಬ್ಯಾರೆ ಬ್ಯಾರೆ ಫೋನ್ ನಂಬರ್‌ಗಳನ್ನ ಕೇಳಿಸ್ಕೊಳಕತ್ತಾನ್ರಿ. ಅಂದ್ರೆ ಇನ್ನ ಅಟ್ ಫುಲ್ ಆಥರೈಸೇಷನ್ ಕೊಟ್ಟಿರಂಗಿಲ್ಲ ಅವ್ರಿಗೆ. ಆದ್ರೂನು ಆ ಹೇಳಿದ ನಂಬರನ್ನ ಕುತ್ತ ಕೇಳ್ಕೊಳ್ತಿರ್ತಾನ್ರಿ. ಹಿಂಗಿದ್ದಾಗ ಏನಾಕೈತಿ ಅಂದ್ರೆ ನಮ್ ಹೀರೋ ಬ್ಯಾರೆದವ್ರು ಫೋನ್‌ದಾಗ ಮಾತಾಡಿದ್ದು ಒಂದ್ ಡೀಲ್ ನಡಿತೈತ್ರಿ. ಆ ಡೀಲನ್ನ ಅವನ್ಕಿಂತ ಮೊದಲ ಅವರೆಲ್ಲ ಪ್ಲಾನಿಂಗ್ ಮಾಡ್ಕೋತಾರ. ಹಿಂಗ್ ಬಂದ, ಇಲ್ಲಿ ಬಂದ್ ಕಾರ್ ಗಾಡಿ ತರುವು ಹಿಂಗೆಲ್ಲಾ ಪ್ಲಾನ್ ಮಾಡ್ಕೊಂಡ್ ಬಳಕ ಅವನ್ಕಿಂತ ಮೊದಲ ನಮ್ ಹೀರೋ ಹೋಗಿ ಆ ಕಾರ್ ಗಾಡಿಯನ್ನ ತಗೊಂಡ ಅದ್ರೊಳಗ್ ರೊಕ್ಕ ಇರ್ತಾರ. ಅವತ್ತು ರೊಕ್ಕ ತಗೊಂಡ ಬರ್ತಾನ್ರಿ. ಇದನ್ನೆಲ್ಲ ಸಂಭಾಳ್ಸಿಡಾಕಂತ ಹೇಳಿ ನಮ್ ಹೀರೋ ಏನ್ ಮಾಡಿರ್ತಾನಪ್ಪಾ ಅಂದ್ರ ಒಬ್ಬ ವ್ಯಕ್ತಿನ ಹುಡುಕ್ಯಾಡಿರ್ತಾನು. ಅವನಂತರ ಹೋಗಿ ಈ ರೊಕ್ಕ, ರೂಪಾಯಿ ಎಲ್ಲ ಆ ವ್ಯಕ್ತಿ ಐತೆ ಕೊಡ್ತಿರ್ತಾನ್ರಿ. ಮುಂದಿನ ಸೀನ್‌ದಾಗ ನಮ್ ಹೀರೋನ್ ಮನಿ ತೋರಿಸ್ತಾರು. ಹೀರೋನ್ ಮನಿ ಆದ ಬಳಿಕ ಅವತ್ತ ಹೀರೋ ಅಂದ್ರ ಪೊಲೀಸ್ ಹೀರೋನ್ ಹೆಂಡತಿ ಬರ್ತಡೇ ಇರ್ತೈತ್ರಿ. ಬರ್ತಡೇನು ಸೆಲೆಬ್ರೇಷನ್ ಮಾಡ್ತಾರು. ಇಲ್ಲಿ ನಮಗ್ ಮತ್ತೊಂದು ಇಂಪಾರ್ಟೆಂಟ್ ತೋರಿಸ್ತಾರ ಏನಪ್ಪಾ ಅಂದ್ರೆ ಹೀರೋನ ಹೆಂಡತಿ ಫೇಸ್‌ಬುಕ್‌ದಾಗ ಆಕ್ಟಿವ್ ಇರ್ತಾರೆ. ಫೇಸ್‌ಬುಕ್‌ದಾಗ ಫೋಟೋ ಹಾಕುದು, ಫೇಸ್‌ಬುಕ್‌ದಾಗಿಂದ ಲೈಕ್ ಮಾಡುದು ಹಿಂಗೆಲ್ಲ ಫೇಸ್‌ಬುಕ್‌ದಾಗ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಆಕ್ಟಿವ್ ಇರ್ತಾರೆ ಫೇಸ್‌ಬುಕ್‌ದಾಗ. ಎಲ್ಲಾ ನಂಬರ್‌ಗಳನ್ನ ಹಂಗ ಕೇಳಿಸ್ಕೊತಿರ್ತಾನ್ರಿ. ಇಲ್ಲಿ ನಮಗ್ ಮತ್ತೊಂದು ವಾಯ್ಸ್ ಕೇಳಿಸ್ತೈತಿ ಏನಪ್ಪಾ ಅಂದ್ರ ನಮ್ ಸಿನಿಮಾದ ವಿಲನ್ ಅಲ್ಲಿ ಎಂಟ್ರಿ ಕೊಡ್ತಾನ್ರಿ. ಎಂಟ್ರಿ ಅಂದ್ರೇನ ಆ ನಮ್ ಹೀರೋ ವಿಲನ್ ವಾಯ್ಸ್ ಕೇಳಿಸ್ಕೊಂಡಿರ್ತಾನು. ಕೇಳಿಸ್ಕೊತಿದ್ದಾಗ ಇಲ್ಲಿ ಏನಾಕೈತಿಪ್ಪ ಅಂದ್ರೆ ಐಜಿ ಅವರು ಮತ್ತ್ ಕರಿತಾರು. ನಮ್ ಹೀರೋನ್ ಕರ್ದ್ ಏನ್ ಹೇಳ್ತಾರಪ್ಪಾ ಅಂದ್ರ ಉಳ್ಕಿದ್ದು ಇಬ್ರು ಐಜಿ ಇರ್ತಾರ್ರಿ. ಅವ್ರಿಗೆ ಅವ್ರ ನಂಬರ್‌ಗಳನ್ನ ಟ್ಯಾಪ್ ಮಾಡತ್ತ ನಮ್ ಹೀರೋಗೆ ಅಧಿಕಾರ ಕೊಡ್ತಾರು. ಈ ಅಧಿಕಾರ ಸಿಕ್ಕ ಬಳಕ ಫುಲ್ ಅಥಾರಿಟಿ ನಮ್ ಹೀರೋಗ್ ಸಿಗ್ತೈತಿ. ಅಂದ್ರ ಯಾರ್ ಬೇಕಾದ ನಂಬರ್‌ಗಳನ್ನ ನಮ್ ಹೀರೋ ಈಗ ಕೇಳಿಸ್ಕೋಬಹುದು. ಹಿಂಗಿದ್ದಾಗ ನಮ್ ಹೀರೋ ಒಬ್ಬ ನ್ಯೂಸ್ ಚಾನೆಲ್‌ದ ಎಂಡಿ ಫೋನನ್ನ ಹ್ಯಾಕ್ ಮಾಡಿ ಅಂದ್ರೆ ಅವ್ನ್ ಫೋನ್ ಮಾತಾಡಿದ್ದೆಲ್ಲ ಕೇಳಿಸ್ಕೊತಾನ್ರಿ. ಕೇಳಿಸ್ಕೊಂಡೆ ಅದ್ನ ಹೊಳ್ಳಿ ಅವ್ನ್ ಕಳಿಸ್ತಾನು. ಕಳಿಸಿ ಇದ್ ಎಲ್ರ ಹೊರಗ್ ಬರಬಾರದಪ್ಪಾ ಅಂದ್ರ ನಮ್ಗ ಇಷ್ಟ್ ದುಡ್ಡು ಬೇಕಂತ ಕೇಳ್ತಾನು. ಅವನು ಆ ನ್ಯೂಸ್ ಚಾನೆಲ್‌ದ ಅವ ಹೆದರಿ ಅಷ್ಟ್ ದುಡ್ಡು ಕೊಡ್ತಾನೋ ಆದ್ರೂನು ನಮ್ಮ ಹೀರೋ ಆ ಒಂದ್ ಆಡಿಯೋವನ್ನ ಪಬ್ಲಿಕ್ ಮಾಡ್ತಾನ. ಪಬ್ಲಿಕ್ ಮಾಡಿದ ಬಳಿಕ ಇಲ್ಲಿ ಇರುವಂತ ಎಲ್ಲಾ ಆ ಒಂದ್ ನ್ಯೂಸ್ ಚಾನೆಲ್ ಸ್ಕ್ಯಾಮ್ ಎಲ್ಲ ಹೊರಗ್ ಬರ್ತೈತಿ. ಹೊರಗ್ ಬರ್ತೈತ್ರಿ. ಹೊರಗ್ ಬಂದ ಬಳಿಕ ಮುಂದಿನ ಏನ್ ಮಾಡ್ತಾನಪ್ಪಾ ಅಂದ್ರ ಆ ನ್ಯೂಸ್ ಚಾನೆಲ್‌ದವ ಎಲ್ಲಾ ತನ್ನ ಅಧಿಕಾರವನ್ನ ತನ್ನ ಚಾನೆಲ್ ಅನ್ನ ಎಲ್ಲಾ ಕಳ್ಕೊಂಡ್ ಬಿಡ್ತಾನು. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪಾ ಅಂದ್ರ ನಮಗ ಆ ನ್ಯೂಸ್ ಚಾನೆಲ್‌ದಿಂದ ಬಂದಿರ್ತಂತ ರೊಕ್ಕ, ಕಾರ್ ಗಾಡಿ ಎಲ್ಲವನ್ನ ಆ ಫಸ್ಟ್ ಹೇಳಿದಂಗ ಆ ವ್ಯಕ್ತಿ ಕೊಡ್ತಾನ್ರಿ. ಅಂದ್ರ ಸ್ವತಃ ಹೋಗಿ ನಮ್ ಹೀರೋ ಡೀಲ್ ಮಾಡ್ತಿರಂಗಿಲ್ಲ. ಒಬ್ಬರ್ನ ಹಚ್ಚಿ ಡೀಲ್ ಮಾಡ್ತಿರ್ತಾನ. ಇಲ್ಲಿ ನಮಗ್ ಮುಂದ್ ಏನ್ ತೋರಿಸ್ತಾರ ಅಂದ್ರ ಒಂದ್ ಮನಿ ತಗೋತಾನು. ಮನಿ ಒಳಗ ತನ್ನ ಹೆಂಡತಿನ ತಗೊಂಡ ಅಲ್ಲಿ ಹೋಗಿ ಮನಿ ಹಿಂಗೈತಿ ತೋರ್ಸ್ಕೊಂಡ್ ಬರ್ತಾನ. ಇನ್ನು ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರ ಅಂದ್ರೆ ನಮ್ ಹೀರೋ ಹಂಗ ಫೋನ್ ಟ್ಯಾಪಿಂಗ್ ಮಾಡ್ಕೋತಿರ್ತಾನು. ಟ್ಯಾಪಿಂಗ್ ಮಾಡುವಾಗ ಒಮ್ಮೆ ಏನಾಕೈತಪ್ಪಾ ಅಂದ್ರ ಆ ವಿಲನ್ ವಾಯ್ಸ್ ಕೇಳ್ಸೋತ ಆ ವಿಲನ್ ಜೊತೆಗೆ ಹೀರೋನ ಹೆಂಡತಿ ಮಾತಾಡಿದ್ ಕೇಳ್ಸತಿ. ಸ್ವಲ್ಪ ಶಾಕ್ ಒಳಗಾಕಾನ. ಒಳಗಾಗಿ ಮರುದಿನ ಏನ್ ಮಾಡ್ತಾನಂದ್ರ ಮನಿ ಒಳಗ್ ಎಲ್ಲಾ ಕಡೆ ಮೈಕ್ರೋಫೋನ್‌ಗಳನ್ನ ಹಾಕ್ತಾನ. ಇಲ್ಲಿ ನಮ್ಗ್ ಏನ್ ಮಾಡ್ತಾರಪ್ಪಾ ಅಂದ್ರ ಸಿನಿಮಾದೊಳಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ತೋರಿಸ್ತಾರಿ. ಫ್ಲಾಶ್ ಬ್ಯಾಕ್ ಅಂದ್ರ ಹೀರೋ ಮತ್ತೆ ಹೀರೋಯಿನ್ ಯಾವ ರೀತಿ ಮದ್ವೆ ಆದ್ರು, ಯಾವಾಗ ಡ್ಯೂಟಿ ಮಾಡ್ತಿದ್ರು ಅಂತ ಅನ್ನೋದು ಫ್ಲಾಶ್ ಬ್ಯಾಕ್ ತೋರಿಸ್ತಾರು. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪಾ ಅಂದ್ರ ನಮ್ ಹೀರೋಗ ಸ್ವಲ್ಪ ಟೆನ್ಷನ್ ಆಗಿ ಅವತ್ತ ರಾತ್ರಿ ಕುಡಿದ್ ಬರ್ತಾನ್ರಿ. ಕುಡಿದ್ ಬಂದಾಗ ಹೀರೋಯಿನ್‌ಗೆ ಫೋನ್ ಬರ್ತೈತಿ. ಫೋನ್ ಬಂದ್ರುನು ಅದು ವಿಲನ್‌ದಾಗ್ ಇರ್ತೈತಿ. ಆದ್ರೂ ಹೀರೋಯಿನಿಯವರು ತನ್ನ ತಂದೆ ಜೊತೆಗೆ ಮಾತಾಡಿದಂಗ ಮಾತಾಡ್ತಾರು. ಮತ್ತ್ ಹೀರೋ ಬಂದ ಅವಾಗ ರಾತ್ರಿ ಯಾರ್ ಹಚ್ಚಿದ್ರ ಅಂತೇಳಿ ಚೆಕ್ ಮಾಡ್ತಾನು. ಅವಾಗ ವಿಲನ್ ಹಚ್ಚಿದಿರ್ತಾನು. ಆದ್ರೆ ಹೀರೋಯಿನಿ ಆ ಫೋನ್‌ದಾಗ ಮಾತಾಡಿದಂಗ ಮಾತಾಡಿರ್ತಾಳು. ಅದೆಲ್ಲ ಕೇಳ್ಸೋತಾನು. ಕೇಳ್ಸ್ಕೊಂಡ್ ಬಳಕ ಮುಂದ ಆ ವಿಲನ್ ವ್ಯಕ್ತಿದ ಡೆಲಿವರಿಯಾಗಿ ಮಾತಾಡೋದ್ವಾಗ ಪಿಜ್ಜಾ ಡೆಲಿವರಿ ಮಾಡಿರ್ತಾನ್ರಿ. ಪಿಜ್ಜಾ ಡೆಲಿವರಿ ವಿಲನ್ನನ ಅಡ್ರೆಸ್ ಸಿಗ್ತೈತ್ರಿ. ಅದನ್ನ ನಮ್ ಹೀರೋ ತಗೊಂಡ ಆ ಪಿಜ್ಜಾ ಡೆಲಿವರಿ ಅವ್ನ್ ಶರ್ಟ್ ಬಟನ್‌ದಾಗ ಕ್ಯಾಮೆರಾ ಇಟ್ಟ ಅವ ಹೆಂಗದಾನು ಏನದಾನು ನೋಡಾಕ ಕಳ್ಸಿಕೊಡ್ತಾನ. ಅಂದ್ರ ತನ್ನ ದೋಸ್ತಿಗ್ ಒಬ್ಬ ಪ್ರಾಬ್ಲಮ್ ಐತಿ ಅಂದ ಬಳಕ ರೊಕ್ಕ ಕೊಟ್ಟಿರ್ತಾನ್ರಿ ದೋಸ್ತ್. ಎಟೋ ಬೇಡಾನ ಕೊಟ್ಟಿರ್ತಾನೋ. ಆದ್ರ ಅವ್ನ್ ದೋಸ್ತ್ ಏನ್ ಬ್ಯಾರೆನ ಮಾತಾಡ್ತಿರ್ತಾನ ಫೋನ್‌ದಾಗ. ಈ ಕಡೆ ಅವ್ವ ಆಗ್ಲಿ, ಅಪ್ಪ ಆಗ್ಲಿ, ಮನ್ಯಾಗಿನವ್ರು ದೋಸ್ತರಾಗ್ಲಿ ಎಲ್ಲಾರು ಸೇರಿ ದೋಸ್ತ್‌ಗ ಮುಂದೊಂದ್ ಮಾತಾಡ್ತಿರ್ತಾರು. ಆಮೇಲೆ ಹಿಂದೊಂದ್ ಮಾತಾಡ್ತಿರ್ತಾರೆ. ಅದನ್ನೆಲ್ಲ ಫೋನ್‌ದಾಗ ಕೇಳಿಸ್ಕೊತಾನು. ಇದರಿಂದ ಸ್ವಲ್ಪ ನಮ್ ಹೀರೋ ಜಿಗುಪ್ಸೆಗೆ ಒಳಗಾಕಾನ್ರಿ. ಸಿಐಡಿದವ ಬಂದ ಈ ವ್ಯಕ್ತಿಯ ಡೀಟೇಲ್ ಅನ್ನ ಹೇಳ್ತಾನು. ಏನ್ ಹೇಳ್ತಾನಪ್ಪಾ ಅಂದ್ರೆ ಇವ ಪ್ರತಿ ಸಲ ಅಂದ್ರೆ ಇದೇ ರೀತಿ ಎಲ್ಲಾ ಫೇಸ್‌ಬುಕ್‌ದಾಗ ಯಾರ್ಯಾರ್ ಹೆಣ್ಮಕ್ಳು ಇರ್ತಾರೋ ಅವ್ರನ್ನ ಮೊದಲ ನೋಡ್ಕೊಂಡ್ ಅವ್ರೇನ್ ಲೈಕ್ ಮಾಡ್ತಾರೋ ಅಂದ್ರೆ ಪೋಸ್ಟ್ ಏನ್ ಹಾಕ್ತಾರೋ
ಎಲ್ಲಾ ರೀತಿಯನ್ನ ಅವ್ರಿಗೆ ಏನ್ ಪಸಂದ್ ಐತಿ ಅಂತ ತಿಳ್ಕೊಂಡ ಅವ್ರ ಪಸಂದ್ ಇದ್ದಿದ್ದನ್ನ ಫೇಸ್‌ಬುಕ್‌ದಾಗ ಹಾಕೋತ ಹೋಗಿರ್ತಾನ್ರಿ ವಿಲನ್. ತನ್ನ ಒಂದು ಪ್ಲಾನಿಂಗ್‌ದಾಗ ಸಿಗಿಸಿ ಅವರಿಂದ ಈಟ್ ರೊಕ್ಕ ಆಗ್ಲಿ ಏನಾಗ್ಲಿ ಬ್ಲಾಕ್ ಮೇಲ್ ಮಾಡ್ತಿರ್ತಾನ್ರಿ ವಿಲನ್ ಅಂತ ಹೇಳ್ತಾನ ಅವ. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಂದ್ರ ಹೀರೋನ ಹೆಂಡತಿಗೆ ಈಗ ಫೇಸ್‌ಬುಕ್‌ದಾಗ ಇದ್ದಿದ್ದ ಅವ ವಿಲನ್ ಜೋಡಿ ಮಾತಾಡೋದು ಸಾಕಾಗಿರ್ತದೆ. ಅದಕ್ಕ ಏನ್ ಹೀರೋಯಿನಿ ತನ್ನ ಗೆಳತಿಗೆ ಫೋನ್ ಹಚ್ಚಿ ಎಲ್ಲಾ ಹೇಳ್ತಾಳ್ರಿ ನಡೆದಿದ್ದು. ಹಿಂಗ ಹೆಂಗ್ ಇಷ್ಟ ಆದ, ಹೆಂಗಿಲ್ಲ, ಫೇಸ್‌ಬುಕ್‌ದಾಗ ಲೈಕ್ ಹೆಂಗ್ ಮಾಡಿದ, ಹೆಂಗ್ ನನ್ ಅಟ್ರಾಕ್ಟ್ ಮಾಡಿದ ಅನ್ನೋದೆಲ್ಲಾ ಗೆಳತಿಗೆ ಹೇಳ್ತಿರ್ತಾಳು. ಇದನ್ನು ನಮ್ ಹೀರೋ ಕೂತ ಎಲ್ಲಾ ಕೇಳಿಸ್ಕೊತಿರ್ತಾನ್ರಿ. ಹಂಗ ಒಂದ್ ಬಾತ್ರೂಮ್‌ದಾಗ ಏನು ಇಲ್ಲಪ್ಪಾ ಅಂದ್ರ ರೂಮ್ ಫ್ರೆಶನರ್ ಅಂತ ಒಂದ್ ಸಿಗ್ತೈತಿ. ಅದನ್ನ ಇಡಾಕು ಸುಕ್ಕ ವಿಲನ್ ಅನ್ನ ಹೇಳಿರ್ತಾನ್ರಿ. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ಆ ವಿಲನ್ ಭೇಟಿಯಾಗಾಕ ಒಂದ್ ಮೆಟ್ರೋದಾಗ ಹೋಗಿರ್ತಾನ. ಮೆಟ್ರೋದಾಗ ಎಲ್ಲಾ ಗೊತ್ತಾಗ್ತೈತಿ ಇವ ಯಾವ ರೀತಿಯಾಗಿ ಹೆಣ್ಮಕ್ಳಿಗೆ ಮೋಸ ಮಾಡ್ತಾನೋ, ಹೆಣ್ಮಕ್ಳ ಫೇಸ್‌ಬುಕ್ ಅಕೌಂಟ್ ಅನ್ನ ಹೆಂಗ್ ತನ್ನ ಕಡೆ ಸೆಳ್ಕೋತಾನೋ ಹೀರೋಗೆಲ್ಲಾ ಗೊತ್ತಾಗಿರ್ತೈತಿ. ಅದಕ್ಕ ಮೆಟ್ರೋದಾಗ ಭೇಟಿ ಆಗ್ಬೇಕಂತ ಹೊಕ್ಕಾನೋ ಅವನ ವಿಲನ್ ಬಂದ ನಮ್ ಹೀರೋಗ ಭೇಟಿ ಆಕ್ಕಾನು. ನಾ ನಿಮ್ ಹೆಂಡತಿಯ ಫೇಸ್‌ಬುಕ್‌ದಾಗ ನನ್ನ ಫ್ರೆಂಡ್ ಅಂತ ಹೇಳ್ತಾನೋ ಅವಾಗ ಮೊದಲ ಎಲ್ಲಾ ಗೊತ್ತಿರತ್ರಿ ಹೀರೋಗ. ಮೆಟ್ರೋದಾಗ ಒಂದ್ ಕಡೆ ಏನೋ ಮಾಡಿ ಆ ವಿಲನ್ ಅನ್ನ ಬಡಸ್ತಾನ. ಒಮ್ಮಿ ವಿಲನ್ ಏನ್ ಮಾಡ್ತಾನಪ್ಪಾ ಅಂದ್ರ ಹೀರೋಯಿನಿಗೆ ತನ್ನ ಮನಿಗೆ ಬಾ ಒಬ್ಬಾಕಿನ ಬಾ ಅಂತ ಕರಿತಾನು. ಇದನ್ನ ಕೇಳಿಸ್ಕೊಂಡಿದ್ದ ನಮ್ ಹೀರೋ ಏನ್ ಮಾಡ್ತಾನು ಒಬ್ಬಗ ಇವನ ಕೊಲ್ಲಾಕ ಸುಪಾರಿ ಕೊಡ್ಬೇಕಂತ ಮಾಡ್ತಾನು. ಆದ್ರ ಆ ಸುಪಾರಿ ತಗೊಳ ನೀವ ಹೇಳಿದ್ದ ಹಿಂಗ್ ಕೊಲ್ಲಬ್ಯಾಡ ಅಂತ ಹೇಳಿದ್ರಿ ಅದಕ್ ನಾ ಕೊಲ್ಲಂಗಿಲ್ಲ ಅಂತ ಹೇಳಿ ಅಲ್ಲಿದ ಹೋಗ್ಬಿಡ್ತಾನು. ಇದರಿಂದ ಅಂದ್ರ ಅವ್ನ್ ಕೊಲ್ಲುದ್ ಬ್ಯಾಡ ಅಂತ ಹೇಳಿ ಹೀರೋ ಡಿಸೈಡ್ ಮಾಡ್ತಾನು. ಹಂಗ ನಮಗ್ ಮುಂದ್ ಏನ್ ತೋರಿಸ್ತಾರಪ್ಪ ಅಂದ್ರ ಹೀರೋ ಮತ್ತ್ ವಿಲನ್ ಬಂದ್ ಕಾಫಿ ಶಾಪ್ ಒಳಗ ಭೇಟಿ ಆಕ್ಕಾರು. ಭೇಟಿ ಆದ ಬಳಿಕ ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರ ನಮ್ಮ ಹೀರೋನ್ ಲ್ಯಾಪ್‌ಟಾಪ್ ಅನ್ನ ವಿಲನ್ ಹ್ಯಾಕ್ ಮಾಡಿರ್ತಾನ್ರಿ. ಹ್ಯಾಕ್ ಮಾಡಿದ ಬಳಿಕ ಅದ್ರೊಳಗೆ ಇರ್ತಕ್ಕಂತ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ವಿಲನ್ ತನ್ನಂತಾಗ ಇಟ್ಕೊಂಡಿರ್ತಾನು. ನಮ್ಮ ಹೀರೋಗ ಶಾಕ್ ಆಕತಿ. ಹ್ಯಾಕ್ ಮಾಡಾನ ಎಲ್ಲಾ ತೋರ್ಸಾನ ಶಾಕ್ ಆಕತಿ. ಅವಾಗ ಸಿಟ್ಟಿಗೇರಿ ನಮ್ಮ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರ ಆ ವಿಲನ್ ಅನ್ನ ಬಡಿತಾನು. ಬಡದ್ ಕಾರ್ ಗಾಡ್ಯಾಗ ಕುಣ್ಸ್ಕೊಂಡ್ ಹೋಗಿರ್ತಾನು. ಹೋಗುವಾಗ ಸಡನ್ಲಿ ನಮ್ಮ ಹೀರೋಗ ಒಂದ್ ಮೆಸೇಜ್ ಬರ್ತೈತಿ. ಆ ಮೆಸೇಜ್ ಯಾವ್ದಾಗಿರ್ತೈತಪ್ಪ ಅಂದ್ರ ಒಬ್ಬ ಐಜಿ ಅಧಿಕಾರಿದಾಗಿರ್ತೈತಿ. ಅವ ಮತ್ತೊಬ್ರ ಜೊತೆ ಮಾತಾಡಿದ್ದನ್ನ ಅಲ್ಲಿ ಅವನ್ ಫೋನ್ದಾಗ ಮೆಸೇಜ್ ಬಂದ್ ಕೇಳಿಸಿರ್ತೈತಿ. ಹೆಂಗಪ್ಪ ಅಂದ್ರ ಈ ನಮ್ಮ ವಿಲನ್ ಇದೇ ರೀತಿ ಎಲ್ಲವನ್ನ ಸೆಟ್ ಮಾಡಿ ಇಟ್ಟಿರ್ತಾನು. ಅಕಸ್ಮಾತ್ ಆಗಿ ತಾ ಹೋಗ್ಲಿಲ್ಲಪ್ಪಾ ಅಂದ್ರ ಅಲ್ಲಿ ಹೀರೋನ್ ಲ್ಯಾಪ್‌ಟಾಪ್‌ದಾಗ ಇರುವಂತ ಎಲ್ಲಾ ಡೇಟಾಗಳನ್ನ ಪಬ್ಲಿಕ್ ಮಾಡಾಕ ಹಂಗ್ ಸೆಟ್ಟಿಂಗ್ ಇಟ್ಟು ಬಂದಿರ್ತಾನ್ರಿ ನಮ್ ವಿಲನ್. ಇದನ್ನೆಲ್ಲಾ ಕೇಳಿಸ್ಕೊಂಡಿದ್ದವ ನಮ್ ಹೀರೋ ವಿಲನ್ ಅನ್ನ ಅಲ್ಲೇ ಬಿಟ್ಟ ಹೋಗ್ಬೇಕಾಕತಿ. ಹಂಗ ನಮಗ್ ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ನಮ್ಮ ಹೀರೋಯಿನಿ ವಿಲನ್ ಅನ್ನ ಭೇಟಿಯಾಗಾಕ ಹೊಕ್ಕಾಳು. ಭೇಟಿಯಾಗಾಕ ಹೋದ ಬಳಿಕ ಅಲ್ಲಿ ಸ್ವಲ್ಪ ಆ ನಮ್ಮ ಹೀರೋಯಿನಿ ಮ್ಯಾಗ ಅನುಚಿತ ವರ್ತನೆ ಮಾಡಿರ್ತಾನು ವಿಲನ್. ಅದ್ನೆಲ್ಲ ಅವ್ನ ಕಡೆಯಿಂದ ತಪ್ಪಿಸ್ಕೊಂಡು ಓಡಿ ಹೊಕ್ಕಾಳು. ಆದ್ರೆ ಮನಿಗ್ ಹೋದ ಬಳಿಕ ಆಕಿಗ್ ಶಾಕಿಂಗ್ ಏನ್ ಕಾದಿರ್ತೈತಪ್ಪ ಅಂದ್ರೆ ಆ ಒಂದು ಇದನ್ನ ಮಾಡಿದ್ದು ಸಿಸಿ ಕ್ಯಾಮೆರಾದಾಗ ಎಲ್ಲ ರೆಕಾರ್ಡಿಂಗ್ ಮಾಡಿರ್ತೈತಿ. ಅದನ್ನ ಒಂದೊಂದ್ ಫೋಟೋ ಕಟ್ ಮಾಡಿ ಎಡಿಟ್ ಮಾಡಿರ್ತಾನ್ರಿ. ಎಡಿಟ್ ಮಾಡಿದ ಬಳಿಕ ಇಲ್ಲಿ ಏನಾಕೈತಿ ಅಂದ್ರ ಇಬ್ರು ಪರಸ್ಪರ ಪರಿಚಯದಾರ ಅಂತ ತಿಳ್ಕೊಳ್ಳೋರಿಗೆ ಹಂಗ್ ಕಾಣ್ತೈತಿ. ಇದನ್ನ ನಿನ್ನ ಗಂಡಗ್ ಬಿಡ್ತಂತ ಹೀರೋಯಿನಿಗೆ ಧಮ್ಕಿ ಹಾಕ್ತಾನ್ರಿ ವಿಲನ್. ಹಂಗ ಮಾತಾಡ್ಕೋತ ಇದ್ದಾಗ ಸಡನ್ಲಿ ಏನ್ ಮಾಡ್ತಾನಂದ್ರ ಹೀರೋಗ ಹಿಂಗ್ ಮಾತಾಡಕತ್ತಾರ ಅನ್ನೋದು ಗೊತ್ತಾಕತಿ. ಮೈಕ್ರೋಫೋನ್ ಇಟ್ಟಿರ್ತಾನ್ರಿ ಮನ್ಯಾಗೆಲ್ಲ. ಅದನ್ನ ತಿಳ್ಕೊಂಡ್ ಪಟ್ನ ವಿಲನ್ ಫೋನ್ ಹಚ್ತಾನು. ನನ್ನ ಹೆಂಡತಿಗೆ ಯಾವುದೇ ರೀತಿ ತ್ರಾಸ ಕೊಡ್ಬೇಡ. ಆಕಿಗ್ ಫೋನ್ ಹಚ್ಬೇಡ ಅಂತ ಹೇಳ್ತಾನು. ಆದ್ರ ವಿಲನ್ ತನ್ನ ಹೆಂಡತಿ ಬಗ್ಗೆ ಸ್ವಲ್ಪ ರ್ಯಾಶ್ ಮಾತಾಡೋಣ ಏನಾಕತ್ರಿ ಹೀರೋಗ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಆ ವಿಲನ್ ಇದ್ದ ಮನಿಗೆ ಹೊಕ್ಕಾನು. ಅಲ್ಲಿ ಹೋಗಿ ಅವನನ್ನ ಕೊಲ್ಬೇಕಂತ ಮಾಡ್ತಾನು. ಆದ್ರೆ ಇಲ್ಲಿ ಮತ್ತೊಂದ್ ಏನ್ ಸಣ್ಣ ಟ್ವಿಸ್ಟ್ ಐತಿಪಾ ಅಂದ್ರ ವಿಲನ್ ಕೊಟ್ಟಿರುವಂತ ರೂಮ್ ಫ್ರೆಶನರ್ ಒಳಗ ಒಂದ್ ಕ್ಯಾಮೆರಾ ಇಟ್ಟು ಕಳ್ಸಿರ್ತಾನ್ರಿ ವಿಲನ್. ಅಂದ್ರ ಎಲ್ಲರೂ ಜಳಕ ಮಾಡುವುದನ್ನ ಆ ವಿಡಿಯೋದಾಗ ರೆಕಾರ್ಡಿಂಗ್ ಮಾಡಿರ್ತೈತಿ. ಸ್ವಿಸ್ ಬ್ಯಾಂಕ್‌ನ್ಯಾಗ ಬರೀ ರೊಕ್ಕ ಅಟ್ಟ ಇಡುದಿಲ್ಲ. ಅಲ್ಲಿ ಇಂತ ಒಂದ್ ಡೇಟಾವನ್ನ ಸೇವ್ ಮಾಡಿ ಇಡುವಂತಹ ಒಂದ್ ಜಾಗ ಐತಿ. ಅದಕ್ಕ ಅದು ಸೇವ್ ಮಾಡಿ ಇಟ್ಟಿರ್ತೈತಿ. ಪ್ರತಿ ತಿಂಗಳು ಅದನ್ನ ಅಪ್ಡೇಟ್ ಮಾಡ್ಕೋತ ಹೋಗ್ಬೇಕು. ಅಕಸ್ಮಾತ್ ಮಾಡ್ಲಿಕ್ಕಂದ್ರ ಎಷ್ಟೋ ಕೋಟಿ ವೆಬ್‌ಸೈಟ್‌ದಾಗ ಆಟೋಮ್ಯಾಟಿಕ್ ಆಗಿ ಈ ಒಂದ್ ಎಲ್ಲಾ ಡೇಟಾ ಏನ್ ಇರ್ತೈತ್ರಿ, ವಿಡಿಯೋ ಇರ್ತೈತಿ ಎಲ್ಲಾ ಅಪ್‌ಲೋಡ್ ಆಕೈತಿ ಅಂತ ಹೇಳ್ತಾನು. ಅದನ್ನ ಕೇಳಿ ಆ ವ್ಯಕ್ತಿಗೆ ಏನೂ ಮಾಡಲ್ದ ನಮ್ ಹೀರೋ ಅಲ್ಲಿಂದ ಬರ್ಬೇಕಾಕತಿ. ಬಂದ ರೂಮ್ ಫ್ರೆಶನರ್ ಒಳಗ್ ಇರ್ತಕ್ಕಂತಹ ಒಂದು ಕ್ಯಾಮೆರಾವನ್ನ ತೆಗೆದು ಅಲ್ಲೇ ಫ್ಲಶ್ ಮಾಡ್ತಾನ್ರಿ ನಮ್ ಹೀರೋ. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ನಮ್ಗ ನಮ್ ಹೀರೋ ಆ ಕ್ಯಾಮೆರಾವನ್ನ ಫ್ಲಶ್ ಮಾಡಿ ಹೊರಗ್ ಬಂದ ಬಳಿಕ ಟೆನ್ಷನ್‌ದಾಗ ಇರ್ತಾನ್ರಿ ಅವ. ಟೆನ್ಷನ್‌ದಾಗ ಇದ್ದಾಗ ಹೀರೋಯಿನಿ ಅಂದ್ರ ತನ್ನ ಹೆಂಡತಿ ಬಂದ್ ಏನ್ ಹೇಳ್ತಾಳಂದ್ರ ನಾನು ಪ್ರೆಗ್ನೆಂಟ್ ಅದೀನಿ ಅಂತ ಹೇಳ್ತಾಳ. ಪ್ರೆಗ್ನೆಂಟ್ ಇರೋದು ಕೇಳಿಸ್ಕೊಂಡು ನಮ್ ಹೀರೋ ಏನ್ ಮಾಡ್ತಾನಪ್ಪ ಎಲ್ಲಾ ಟೆನ್ಷನ್ ಅನ್ನ ದೂರ ಆಕತ್ರಿ. ಒಂದ ಖುಷಿ ವಾತಾವರಣ ಅಲ್ಲಿ ಸೃಷ್ಟಿ ಆಕತಿ. ಇದನ್ನೆಲ್ಲಾ ತಿಳ್ಕೊಂಡಿದ್ದ ನಮ್ ಹೀರೋ ಏನ್ ಮಾಡ್ತಾನಂದ್ರೆ ಎಲ್ಲರೂ ಮನಿಯಿಂದ ಮತ್ತ್ ಹೊರಗ್ ಹೋದ ಬಳಿಕ ಮನಿ ಒಳಗ್ ಇಟ್ಟಿರ್ತಕ್ಕಂತ ಮೈಕ್ರೋಫೋನ್‌ಗಳನ್ನ ಎಲ್ಲಾ ಕಡೆ ತೆಗಿತಾನ್ರಿ. ಅಂದ್ರೆ ಜೀವನದೊಳಗ ಕೆಲವೊಂದ್ ಸೀಕ್ರೆಟ್ ಇರ್ಬೇಕು. ಅವು ಸೀಕ್ರೆಟೇ ಇರ್ಬೇಕಂತ ಹೇಳಿ ಯಾವತ್ತೂ ಪಬ್ಲಿಕ್ ಆಗ್ಬಾರ್ದು ಅಂತ ಹೇಳಿ ಇರ್ತಕ್ಕಂತ ಮೈಕ್ರೋಫೋನ್‌ಗಳನ್ನ ತೆಗಿತಾನ್ರಿ ನಮ್ ಹೀರೋ. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾನಂದ್ರ ನಮ್ಮ ಹೀರೋ ತನ್ನ ಲ್ಯಾಪ್‌ಟಾಪ್ ಒಳಗ್ ಇರುವಂತ ಎಲ್ಲಾ ಡೇಟಾವನ್ನ ಡಿಲೀಟ್ ಮಾಡಾಕ್ ಹಚ್ತಾನು. ಒಬ್ಬ ಕಂಪ್ಯೂಟರ್ ಕಲ್ತವ್ನ ಕಡೆಯಿಂದ ಡಿಲೀಟ್ ಮಾಡಿಸಿದ ಬಳಿಕ ಇನ್ ಮುಂದ ಒಂದ್ ಪ್ಲಾನ್ ಮಾಡ್ತಾನ್ರಿ ಹೀರೋ. ವಿಲನ್‌ಗ ಒಂದ್ ಕಾಫಿ ಶಾಪ್‌ನ್ಯಾಗ ಒಂದ್ ಹುಡುಗಿ ಜೋಡಿ ಮಾತಾಡಾಕ್ ಕುಂಡ್ರಿಸಿ ತಾನು ಮತ್ತೊಬ್ಬ ಕಂಪ್ಯೂಟರ್ ಇದ್ದವ ಇಬ್ರು ಕೂಡಿ ಮನಿಗೆ ಬರ್ತಾರ್ರಿ. ಮನಿಗ್ ಬಂದ ಬಳಿಕ ಅಲ್ಲಿರುವಂತ ಲ್ಯಾಪ್‌ಟಾಪ್‌ದಾಗ ಆ ಒಂದ್ ಡೇಟಾವನ್ನ ಎಲ್ಲಾ ಡಿಲೀಟ್ ಮಾಡ್ಬೇಕಂತ ಬಂದಿರ್ತಾರ್ರಿ. ಆದ್ರ ಆ ಡೇಟಾದಾಗ ಲಾಕ್ ಭಾಳ ಇಟ್ಟಿರುವುದರಿಂದ
ಡಿಲೀಟ್ ಮಾಡಕ್ ಆಗುದಿಲ್ರಿ. ಅವ್ರ ಡೇಟಾವನ್ನ ಡಿಲೀಟ್ ಮಾಡಕ್ ಪ್ರಯತ್ನ ಮಾಡುವಾಗ ವಿಲನ್‌ಗ ಮೆಸೇಜ್ ಹೊಕ್ಕತ್ರಿ. ಮೆಸೇಜ್ ಹೋದ ಬಳಿಕ ನಮ್ಮ ವಿಲನ್ ಮನಿಗ್ ಬರ್ತಾನ್ರಿ. ಮನಿಗ್ ಬಂದ್ ನೋಡ್ತಾನೋ ಅನ್ನೋದ್ರೊಳಗಾಗಿ ಆ ಹೀರೋ ಮತ್ತೊಬ್ಬ ಡಿಲೀಟ್ ಮಾಡಕ್ ಬಂದವ ಇಬ್ರು ಸೇರಿ ಅಲ್ಲಿ ತಪ್ಪಿಸ್ಕೊಂಡ್ ಹೋಗಿರ್ತಾರೆ. ಆದ್ರ ಆ ವಿಲನ್‌ಗ ಗೊತ್ತಾಕತಿ ಇಲ್ಲಿ ಯಾರೋ ಬಂದಿದ್ರು ಅಂತ ಹೇಳಿ. ಸಿಸಿ ಕ್ಯಾಮೆರಾ ಬಂದ್ ಮಾಡಿ ಹೋಗಿರ್ತಾರೆ. ಅದು ಅವ್ನ್ಗ್ ಗೊತ್ತಾಕತಿ. ಬಂದಿದ್ದು ಗೊತ್ತಾದ ಬಳಿಕ ವಿಲನ್ ಸಿಟ್ಟು ಬಂದು ಏನ್ ಮಾಡ್ಬಿಡ್ತಾನು, ಡೈರೆಕ್ಟ್ ಹೀರೋನ್ ಮನಿಗೆ ಹೋಗಿಬಿಡ್ತಾನು. ಮನಿಗ್ ಹೋಗಿದ್ದು ಗೊತ್ತಾಗಿದ್ದು ನಮ್ಮ ಹೀರೋನು ಸಡನ್ಲಿ ಅವನ ಅಲ್ಲೇ ಇಳಿಸಿ ಮನಿಗೆ ಹೋಗಿಬಿಡ್ತಾನ್ರಿ ನಮ್ಮ ಹೀರೋ. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿ ಒಬ್ಬ ತಮ್ಮ ಇರ್ತಾನ್ರಿ. ತಮ್ಮ ಇದನ್ನೆಲ್ಲ ತಿಳ್ಕೊಂಡ ಹೋಗಿ ಅವನನ್ನ ಕೊಲ್ಲಬೇಕಂತ ಹೇಳಿ ತನ್ನ ದೋಸ್ತರ ಕಡೆಯಿಂದ ಎಲ್ಲಾರು ಕೂಡಿ ಮೆಟ್ರೋದಾಗ ಹೋಗಿರ್ತಾರು. ಆದ್ರೆ ಅಲ್ಲಿ ಕೊಲ್ಲಕ್ ಆಗುದಿಲ್ಲ. ಮನಿಗ್ ಬಂದ ಬಳಿಕ ಹೇಳ್ತಾನು, "ನಾನ್ ಅವನನ್ನ ಕೊಲ್ಲಕ್ ಆಗ್ಲಿಲ್ಲ" ಅಂತ ಹೇಳಿ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನು ಏನ್ ಮಾಡೋದು ಬೇಡ ಎಲ್ಲಾ ವಿಷಯವನ್ನ ಹೀರೋಗ ಮನಿಗ್ ಬಂದ ಬಳಿಕ ಹೇಳ್ಬೇಕು ಅತ್ತಾರು. ಅವಾಗ ಇದೆಲ್ಲ ಮೊದಲ ಗೊತ್ತಿರ್ತೈತ್ರಿ. ಆದ್ರೂ ಅವ ಗೊತ್ತಿರಲ್ದಂಗ ನಮ್ ಹೀರೋ ಇರ್ತಾನ. ಇದನ್ನ ವಿಷಯ ಎಲ್ಲಾ ಹೇಳ್ಬೇಕಂತ ಪ್ಲಾನ್ ಮಾಡಿದಾಗ ಸಡನ್ಲಿ ಹೀರೋಗ್ ಒಂದ್ ಶಾಕ್ ಆಯ್ತೈತ್ರಿ. ನಮ್ ಹೀರೋನ ಅಂಡರ್‌ದಾಗ ಯಾವ್ಯಾವ ಡೇಟಾ ಇದ್ದುರ್ಲ ಅವೆಲ್ಲಾ ಲೀಕ್ ಆಗಿರ್ತೈತಿ. ಲೀಕ್ ಆದ ಬಳಿಕ ಇಲ್ಲಿ ಏನ್ ಮಾಡ್ತಾನ ನಮ್ ಹೀರೋ ಶಾಕ್ ಆಕತಿ ಹೋಗಿ ಆಫೀಸ್‌ಗೆ ಹೊಕ್ಕಾನು. ಆ ಒಬ್ಬ ಐಜಿಯ ಆಡಿಯೋ ಲೀಕ್ ಆಗಿರ್ತೈತಿ. ಮತ್ತೊಬ್ಬ ಐಜಿಯ ಆಡಿಯೋ ಲೀಕ್ ಆದ ಬಳಿಕ ಇವ್ನ್ ಕೆಲ್ಸ ಕೊಟ್ಟ ಐಜಿ ಅದ್ನ ಕಾಯ್ತಿರ್ತಾನ್ರಿ. ಒಟ್ಟ್ ಹೆಂಗಾರ ಮಾಡಿ ಇವ್ನ ಅಲ್ಲಿ ಸಸ್ಪೆಂಡ್ ಮಾಡ್ಬೇಕಂತ ಮಾಡಿರ್ತಾನು. ಅವಾಗ ಕರೆಕ್ಟ್ ಅವ ಅನ್ಕೊಂಡಂಗ ಐಜಿ ಸಸ್ಪೆಂಡ್ ಆಕ್ಕಾನ. ಎಲ್ಲರೂ ಹೀರೋಗ ತುಸು ಶಬಾಷ್ ಕೊಡ್ತಾರು. ಆದ್ರೆ ಪೊಲೀಸ್ ಇಲಾಖೆ ಒಳಗ ಒಂದ್ ಸ್ವಲ್ಪ ಗೊಂದಲ ಶುರು ಆಕತಿ. ಪೊಲೀಸ್‌ದವರ ನಂಬರ್‌ಗಳನ್ನ ಈ ರೀತಿ ಲೀಕ್ ಮಾಡೋದ್ರಿಂದ ಜನಕ್ಕೆ ಯಾವ ರೀತಿ ಪರಿಣಾಮ ಬೀರ್ತತಿ ಅನ್ನೋದನ್ನ ಇಲ್ಲಿ ಸ್ವಲ್ಪ ತೋರಿಸ್ತಾರು. ಆದ್ರೆ ಈಗ ಏನಾರೇ ಮಾಡಿ ಒಟ್ಟ ಯಾರ್ನಾರೇ ಒಬ್ಬರನ್ನ ಬಿಡಿಸ್ಬೇಕಂದಾಗ ನಮ್ಮ ಹೀರೋನ ಬಿಡಿಸ್ಬೇಕಂತ ಪ್ಲಾನ್ ಮಾಡ್ತಾರು. ಫೋನ್ ಟ್ಯಾಪಿಂಗ್ ಕೆಲಸ ಕೊಟ್ಟಂತ ಐಜಿ. ಆಫೀಸ್‌ಗೆ ಹೋಗ್ಬೇಕಂತ ತನ್ನ ರೂಮ್ ಬಾಗಲ ತೆಗ್ಯಾಕ್ ಹೊಕ್ಕಾನು. ಆದ್ರೆ ಅಲ್ಲಿ ಆ ರೂಮ್ ಬಾಗಿಲು ಓಪನ್ ಆಗಂಗಿಲ್ಲ. ಅಲ್ಲಿ ಐಜಿ ಅದನ್ನ ಹೇಳಿ ಆ ರೂಮ್ ಬಾಗಲ ಬಂದ್ ಮಾಡ್ಸಿರ್ತಾನು ನಮ್ಮ ಹೀರೋಗ. ಇದನ್ನೆಲ್ಲ ಗೊತ್ತಾಗಿ ಏನ್ ಮಾಡಿರ್ತಾನು ಕೆಲವೊಂದ್ ಪೆನ್‌ಡ್ರೈವ್‌ದಾಗ ಇನ್ನ ಡೇಟಾಗಳನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾನ ಹೀರೋ. ಇದುರ್ನೆಲ್ಲ ಹೋಗಿ ನೀರಾಗ ಒಗದ್ ಬಿಡ್ತಾನ. ಹೀರೋ ಮತ್ತ ಹೀರೋನ್ ಹೆಂಡತಿ ಇಬ್ರು ಸೇರಿ ಒಂದ್ ಕಡೆ ಪ್ರವಾಸಕ್ಕೆ ಹೊಕ್ಕಾರು. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಪ್ರವಾಸಕ್ಕೆ ಹೋಗಿದ್ದು ನೋಡಿ ವಿಲನ್ನು ಟೆನ್ಷನ್ ಆಕತ್ರಿ. ಅವಾಗ ಏನ್ ಮಾಡ್ತಾನ ಹೀರೋಗ್ ಫೋನ್ ಹಚ್ಚಿ ಆಕಿನ್ ಕರ್ಕೊಂಡ್ ಬಂದ ಊರಿಗೆ ಬಂದಿ ಪಾಡಾತಿ ಅಂತ ಹೇಳ್ತಾನ. ಇಲ್ಲ ಅಕ್ಕಂದ್ರ ನಾನು ಅಲ್ಲೇ ಬರ್ತೇನೆ ಅಂತ ಹೇಳಿ ಅವಾಗ ಏನ್ ಮಾಡ್ತಾನಂದ್ರ ನಮ್ಮ ವಿಲನ್ ಕೂಡ ಅವ್ರು ಎಲ್ಲಿ ಹೋಗಿರ್ತಾರ ಪ್ರವಾಸಕ್ಕ ಅಲ್ಲಿ ಹೋಗಿ ಬಿಡ್ತಾನ. ಪ್ರವಾಸದಾಗಿದ್ದಾಗ ಅಲ್ಲಿ ಒಂದ್ ಮನ್ಯಾಗ ಇರ್ತಾರ. ಮನ್ಯಾಗಿದ್ದ ಬಳಿಕ ಹೀರೋ ನಂದೆಲ್ಲೋ ಸ್ವಲ್ಪ ಕೆಲಸ ಐತಿ ಅಂತ ಹೇಳಿ ನಾ ಸಂಜೆಗೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಬಿಡ್ತಾನ. ಹೀರೋ ಈ ಕಡೆ ಹೊಕ್ಕಾನು ಈ ಕಡೆ ವಿಲನ್ ಎಂಟ್ರಿ ಆಕೈತಿ. ವಿಲನ್ ಬಂದ ಹೀರೋಯಿನ್ ಜೋಡ ಮನಿ ಒಳಗ ಏನೋ ಸ್ವಲ್ಪ ಅನುಚಿತ ವರ್ತನೆ ಮಾಡುವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲೇ ತಿರುಗಿ ಬಂದ ನಮ್ಮ ವಿಲನ್ ಬೀಳ್ತಾನ. ಬಿದ್ದಾಗ ಏನಾಕೈತಿ ಅಂದ್ರೆ ನಮ್ಮ ಹೀರೋಯಿನ್ ಅಲ್ಲಿದ ಓಡಿ ಹೋಗಿ ಬಿಡ್ತಾಳು. ಅವಾಗ ಹೀರೋ ಮತ್ತೊಂದು ಬಾಗಿಲಿಗೆ ಎಂಟ್ರಿ ಕೊಟ್ಟ ನಮ್ಮ ಹೀರೋ ಆ ವಿಲನ್‌ನ ಒಂದ್ ಚೇರ್ ಮ್ಯಾಗ ಕುಂಡ್ಸ್ತಾನು. ಕುಂಡ್ರಿಸಿ ಆ ಒಂದು ಡಿಲೀಟ್ ಮಾಡುವಂತ ವ್ಯಕ್ತಿಗೆ ಫೋನ್ ಹಚ್ತಾನು. ಹಚ್ಚಿ ಅಲ್ಲಿ ಆ ವ್ಯಕ್ತಿ ಅಂದ್ರೆ ವಿಲನ್ ತನ್ನ ಕಣ್ಣಿನ ತನ್ನ ರೆಟಿನಾ ಸ್ಕ್ಯಾನ್ ಅನ್ನ ಇಟ್ಟಿರ್ತಾನ್ರಿ. ಸ್ವಿಸ್ ಬ್ಯಾಂಕ್‌ನೊಳಗೆ ಇಟ್ಟಿರುತ್ತ ಒಂದು ಲಾಕರ್‌ಗೆ ಲಾಕ್ ಇಟ್ಟಿರ್ತಾನು. ಅದನ್ನ ಹಚ್ಚಿ ತೆಗಿಸ್ತಾನು. ತೆಗೆದ ಎಲ್ಲಾ ಡಿಲೀಟ್ ಮಾಡಂತ ಹೇಳಿ ಆ ಒಬ್ಬ ಕಂಪ್ಯೂಟರ್‌ದಾಗ ಹೇಳಾವೆಲ್ಲ ಫೋನ್‌ದಾಗ ಹೇಳ್ದಂಗ ನಮ್ಮ ಹೀರೋ ಮಾಡಿದ ಬಳಿಕ ಅಷ್ಟು ಫೈಲ್‌ಗಳನ್ನ ಡಿಲೀಟ್ ಆಕತ್ರಿ. ಇಲ್ಲಿ ನಮಗೆ ಏನ್ ಮತ್ತೊಂದು ತೋರಿಸ್ತಾರಪ್ಪ ಅಂದ್ರ ವಿಲನ್ ಆ ರೀತಿ ಬೀಳಾಕ್ ಕಾರಣ ಏನಪ್ಪಾ ಅಂದ್ರ ವಿಲನ್‌ಗ ಒಬ್ಬ ಅಪ್ಪ ಇರ್ತಾನ್ರಿ. ಅಪ್ಪನ ಸಹಾಯದಿಂದ ನಮ್ಮ ಹೀರೋ ದಿವಸ ಅವನ ಡ್ರಿಂಕ್ಸ್ ಒಳಗ ಒಂದು ಸ್ಲೋ ಪಾಯ್ಸನ್ ಆಗುವಂತದ ಒಂದು ಮಾತ್ರೆನ ಹಾಕಿ ಕುಡ್ತಿರ್ತಾನ್ರಿ ನಮ್ಮ ವಿಲನ್ ಅಪ್ಪ. ಆ ವ್ಯಕ್ತಿ ಹೆಂಗದ ಅನ್ನೋದು ಅವ್ರ ಅಪ್ಪಗ್ ಗೊತ್ತಿರ್ತೈತಿ. ಅದಕ್ಕೆ ಅಂತವ್ರು ಇಲ್ಲಿ ಭೂಮಿ ಮ್ಯಾಗ ಇರಬಾರ್ದು ಅಂತ ಹೇಳಿ ಅವ್ರ ಅಪ್ಪನು ದಿವಸ ಅವಂಗ ಡ್ರಿಂಕ್ಸ್ ಒಳಗ ಆ ಒಂದು ಗುಳಿಗೆ ಹಾಕ್ತಿರ್ತಾನು. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ಹೀರೋ ಮತ್ತ ಹೀರೋಯಿನಿ ಅವರು ಇಬ್ರು ಸೇರಿ ಭಾರತಕ್ಕೆ ಹೋಗಕ್ ತಯಾರಾಗಿರ್ತಾರು. ತಯಾರಾದ ಬಳಿಕ ಒಂದ್ ಕಡೆ ವೇಟಿಂಗ್ ಮಾಡ್ತಿರ್ತಾರು. ಅವಾಗ ಅಲ್ಲೇ ಹೀರೋಯಿನಿ ಹಿಂದನ ನಮ್ಮ ವಿಲನ್ ಕೂತಿರ್ತಾನ್ರಿ. ಯಾಕಪ್ಪ ಅಂದ್ರ ಅವಾಗ ಸ್ವಲ್ಪ ಪ್ಯಾರಲೈಸ್ ಆದಂಗ ಆಗಿರ್ತಾನ. ಅವನ್ನ ನೋಡಿ ನಮ್ಮ ಹೀರೋಯಿನಿಯರು ಸ್ವಲ್ಪ ಶಾಕ್ ಆಕ್ಕಾರು ಇಲ್ಲೇ ಅದಾನ ಅಂತ ಹೇಳಿ. ಅವಾಗ ವಿಲನ್‌ಗಳ ಅಪ್ಪ ಬಂದ ಏನ್ ಹೇಳ್ತಾನಪ್ಪ ಅಂದ್ರ ನನ್ನ ಮಗಗ ಯಾವುದೇ ರೀತಿಯಾದಂತ ನೆನಪಿನ ಶಕ್ತಿ ಇಲ್ಲ. ಸಣ್ಣ ಹುಡುಗರ ರೀತಿ ಆಗ್ಯಾನು. ಪಾಪ ಏನ್ ಮಾಡೋದು ದೇವ್ರಿಂದ ಪರಿಸ್ಥಿತಿ ತಂದಾನ ಅಂತ ಹೇಳಿದ ಬಳಿಕ ಹೀರೋಯಿನಿ ಖುಷಿ ಆಕ್ಕಾಳು. ಯಾವುದೇ ರೀತಿಯಾದ ಇನ್ ಭಯ ಇಲ್ಲ. ಎಲ್ಲಾ ಮುಗಿದು ಹೋತಂತ ಹೀರೋಯಿನಿ ಖುಷಿ ಪಡ್ತಾಳು. ಖುಷಿ ಪಟ್ಟ ಇಂಡಿಯಾಕ್ ಬರ್ತಾರ. ಹೀರೋ ಕೆಲವು ಫೋನ್ ಟ್ಯಾಪಿಂಗ್ ಮಾಡಿ ಎಷ್ಟೋ ರೊಕ್ಕಗಳನ್ನ ರೂಪಾಯಿ, ಕಾರ್ ಗಾಡಿಯನ್ನ ಎಲ್ಲವನ್ನ ಒಬ್ಬನ ತಾಕ ಇಟ್ಟಿರ್ತಾನು. ಅವನ್ ತಾಕ ಬಂದ ಎಲ್ಲಾ ಇಸ್ಕೋಬೇಕಂತ ಮನಿಗ್ ಬಂದಾಗ ಆ ವ್ಯಕ್ತಿ ಫೋಟೋ ತೋರಿಸ್ತಾರ್ರಿ. ಆ ಫೋಟೋದೊಳಗ ಆ ವ್ಯಕ್ತಿ ಸತ್ತಿರ್ತಾನು. ಅಂದ್ರೆ ಇಲ್ಲಿ ಏನ್ ಗೊತ್ತಾಕೈತಿ ಅಂದ್ರ ಯಾವುದೇ ರೀತಿಯಾದ ರೊಕ್ಕ, ರೂಪಾಯಿ ನಮ್ಮ ಹೀರೋನ ತಕ ಈಗ ಇರಂಗಿಲ್ಲ. ಮತ್ ಕೆಲಸ ಮಾಡ್ಬೇಕು, ಮತ್ ದುಡಿಬೇಕು ಅನ್ನೋದನ್ನ ಇಲ್ಲಿ ನಮಗ್ ತೋರಿಸ್ತಾರು. ತೋರಿಸಿದ ಬಳಿಕ ಇಲ್ಲಿಗೆ ಮೂವಿ ಮುಗಿತೈತ್ರಿ. ಈ ಮೂವಿಯ ಉದ್ದೇಶ ಇಷ್ಟ ಆಗಿರ್ತೈತಿ. ನಾವು ಫೇಸ್‌ಬುಕ್‌ದಾಗ ಮಾಡುವಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಒಳಗ ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿಯನ್ನ ಯಾರಾದ್ರೂ ಮೈಂಡ್ ಇದ್ದವ್ರು ನಮ್ನ ಅಬ್ಸರ್ವ್ ಮಾಡ್ತಿರ್ತಾರು. ಅಂದ್ರೆ ನಾವು ಲೈಕ್ ಮಾಡೋದು ಏನ್ ಮಾಡ್ತೀವಿ, ಯಾವ ವಿಡಿಯೋಗಳನ್ನ ಹೆಚ್ಚು ನೋಡ್ತೀವಿ ಅನ್ನೋದನ್ನ ಅವರೆಲ್ಲ ಅನಲೈಸ್ ಮಾಡ್ತಿರ್ತಾರೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಒಳಗ ಈ ರೀತಿಯಾಗಿ ಮಾಡ್ರ ತಪ್ಪಾಕೈತಿ ಅನ್ನೋದನ್ನ ತೋರ್ಸ್ಯಾರ್ರಿ ಈ ಒಂದು ವಿಡಿಯೋದಾಗ. ನೋಡ್ರಿ ವಿಡಿಯೋ ಹೆಂಗ ಅನಿಸ್ತು ಹೆಂಗಿಲ್ಲ ಅನ್ನೋದನ್ನ ಕಮೆಂಟ್‌ದಾಗ ಹೇಳ್ರಿ.
ಹಂಗ ಮತ್ ಮುಂದಿನ ಸಲ ಮತ್ತೊಂದು ಮೂವಿ ಬಗ್ಗೆ ತಗೊಂಡ ಮತ್ ನಿಮ್ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ